ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಗುರುವಾರ, ನಂಗೊಂದು ಮೆಹಂದಿ ಆರ್ಡರ್ ಇದೆ. ಅದಕ್ಕೋಸ್ಕರ ನಾನು ಹೋಗ್ತಾ ಇದೀನಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ. ಅಲ್ಲೆಲ್ಲ ಏನೇನಾಯ್ತು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಗಿದ್ದಿದ್ದು ಇವತ್ತು ಮೆಹಂದಿ ಆರ್ಡರ್ ಯಲಹಂಕದಲ್ಲಿ. ನಾವು ಹುಡುಗಿ ಮನೆಗೆ ಹೋಗಿ ತಲುಪೋಷ್ಟರಲ್ಲಿ 12:30 ಆಗೋಗಿತ್ತು. ಸರಿ, ಹೋದ ತಕ್ಷಣ ಬೇಗ ಮೆಹಂದಿ ಶುರು ಮಾಡ್ಕೊಳ್ಳೋಣ, ಇನ್ನು ಹೊರಡಕ್ಕೆ ಟೈಮ್ ಆಗೋಗುತ್ತೆ ಅಂತ ಅನ್ಕೊಂಡು ಮೆಹಂದಿ ಶುರು ಮಾಡ್ಕೊಳ್ಳೋಣ ಅನ್ಕೊಂಡ್ವಿ. ಆದ್ರೆ ಹುಡುಗಿ ಇನ್ನು ರೆಡಿ ಆಗ್ತಾ ಇದ್ರು. ಮನೆಯಲ್ಲಿ ಮದ್ವೆ ಮನೆ ಅಂದ್ರೆ ಗೊತ್ತಲ್ಲ, ಎಲ್ರು ಗಡಿಬಿಡಿಯಾಗಿ ಎಲ್ಲಾ ಕೆಲಸಗಳನ್ನೆಲ್ಲ ಮಾಡ್ಕೊಂತ ಇದ್ರು. ಅಷ್ಟೊತ್ತಿಗೆ ಫೋಟೋಗ್ರಾಫರು ಬಂದ್ರು. ನಾವು ಮೆಹಂದಿ ಕೋನೆಲ್ಲ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡ್ವಿ, ಫೋಟೋಗೆಲ್ಲ ಚೆನ್ನಾಗ್ ಬರುತ್ತೆ ಅಂತ. ಯಶೋಧ ಮತ್ತೆ ನಾನು ಇಬ್ರುವೆ ಹುಡುಗಿಗೆ ಹಾಕಕ್ ಶುರು ಮಾಡಿದ್ವಿ. ಮದ್ವೆ ಹುಡುಗಿಗೆ, ನಾನ್ ಬ್ರೈಡ್ಸ್ಗೆಲ್ಲ ಅವ್ರ ಯಶೋಧನ್ ತಂಗಿ ಸುಧಾ ಅಂತ ಅವ್ರು ಮೆಹಂದಿ ಹಾಕ್ತಾ ಇದ್ರು. ಮೆಹಂದಿ ಫಂಕ್ಷನ್ಗೆ ತುಂಬಾ ಜನ ಸೇರಿದ್ರು. ಅಂದ್ರೆ ಅಕ್ಕಪಕ್ಕದ ಮನೆಯವರು ಮತ್ತೆ ಅವ್ರ ಸ್ವಂತ ರಿಲೇಷನ್ಸ್ ಎಲ್ಲ ತುಂಬಾ ಜನ ಇದ್ರು. ಎಲ್ರಿಗೂ ಸುಧಾ ಆಗ್ತಾ ಇದ್ಲು. ನಾವು ಫಸ್ಟ್ ಬ್ರೈಡ್ ಮುಗಿಸ್ಕೊಂಡ್ಬಿಡೋಣ, ಫಸ್ಟ್ ಅವ್ರದ್ದು ಡೀಟೇಲಿಂಗ್ ಆಗಿರುತ್ತೆ ಡಿಸೈನು. ಮತ್ತೆ ಹುಡುಗಿ ಕೈ ತುಂಬಾ ಉದ್ದ ಇರೋದ್ರಿಂದ ತುಂಬಾ ಚೆನ್ನಾಗ್ ಬಂತು ಡಿಸೈನ್ ಕೂಡ. ನೀವು ಲಾಸ್ಟ್ ಅಲ್ಲಿ ನೋಡಿ ಹೇಗಿದೆ ಡಿಸೈನ್ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮೆಹಂದಿ ಕೋನ್ ನಾವ್ ಅರೇಂಜ್ ಮಾಡಿದ್ದು ಸ್ವಲ್ಪ ಚೆನ್ನಾಗಿರ್ಲಿಲ್ವೋ ಏನೋ ಗೊತ್ತಿಲ್ಲ, ಫೋಟೋಗ್ರಾಫರು ಇನ್ನೊಂದ್ ತರ ಜೋಡಿಸ್ಕೊಂಡ್ರು. ನಾವೆಲ್ಲ ಮೆಹಂದಿ ಆರ್ಟಿಸ್ಟ್ ಹೇಗೆ ಅಂದ್ರೆ, ಬೇಗ ಹೋಗಿ ಹುಡುಗಿಗೆ ಬೇಗ ಬೇಗ ಮೆಹಂದಿ ಹಾಕೆಲ್ಲ ಮುಗಿಸಿ ಮನೆ ಕಡೆ ಹೊರಡೋಣ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ನಮ್ಗೆ ಹುಡುಗಿ ಇನ್ನೂ ರೆಡಿ ಆಗಿರಲ್ಲ, ಮತ್ತೆ ಕೆಲವು ಶಾಸ್ತ್ರಗಳೆಲ್ಲ ಇರುತ್ತೆ. ಅದರಿಂದ ನಮ್ಗ್ ಲೇಟ್ ಆಗೇ ಹೋಗ್ಬಿಡುತ್ತೆ. ಗೊತ್ತೇ ಆಗಲ್ಲ ಟೈಮ್ ಹೇಗ್ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ, ಆ ತರ ಆಗ್ಬಿಡುತ್ತೆ. ನಾವಿಬ್ರು ಒಂದೊಂದ್ ಕೈಗೆ ಫ್ರಂಟ್ ಅದು ಮುಗಿಸಿದ್ವಿ ಹುಡುಗಿಗೆ. ಸರಿ, ಅವ್ರದ್ದು ಫೋಟೋ ತೆಗಿಸ್ಬಿಡೋಣ ಫ್ರಂಟ್ ಹ್ಯಾಂಡ್, ಯಾಕಂದ್ರೆ ಎಲ್ಲ ಉದ್ರೋಗ್ಬಿಡುತ್ತೆ. ಇವರು ಆರ್ಗ್ಯಾನಿಕ್ ಕೋನ್ ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾವು ಸಿಂಗ್ ಮೆಹಂದಿ ಕೋನಲ್ಲೇ ಹಾಕೊಟ್ವಿ. ಅದೆಲ್ಲ ಹಿಂಗ್ ಉದ್ರೋಗ್ಬಿಡುತ್ತೆ ಅನ್ಬಿಟ್ಟು ನಾವೇನ್ ಮಾಡಿದ್ವಿ, ಫಸ್ಟ್ ಫ್ರಂಟ್ ಹ್ಯಾಂಡ್ ಫೋಟೋ ತೆಗಿಸ್ಬಿಡೋಣ. ಮತ್ತೆ ಕೆಲವ್ದು ನಾನ್ ಬ್ರೈಡ್ಸ್ದು ಮೆಹಂದಿ ಎಲ್ಲ ಮುಗ್ದಿತ್ತು, ಅದಕ್ಕೋಸ್ಕರ ಅವ್ರದ್ದು ಫೋಟೋ ತೆಗಿಸ್ಬಿಡೋಣ ಅಂತ ಅನ್ಬಿಟ್ಟು ಫೋಟೋ ತೆಗಿಸ್ತಾ ಇದ್ವಿ. ಹಾಗೆ ಫೋಟೋಗ್ರಾಫರ್ ಬೇರೆ, ನಾನು ಬೇರೆ ಕಡೆ ಆರ್ಡರ್ ಇದೆ, ಬೇಗ ಹೋಗ್ಬೇಕು, ಬೇಗ ಹಾಕಿ ಹಾಕಿ ಅಂತ ಇದ್ರು. ನಾವ್ ಎಷ್ಟೇ ಬೇಗ ಹಾಕಕ್ ಹೋದ್ರು ಡೀಟೇಲಿಂಗ್ ಆಗಿ ಡಿಸೈನ್ ಬಿಡ್ಬೇಕಾದ್ರೆ ಕೆಲವು ಸಲ ಟೈಮ್ ಆಗುತ್ತೆ, ಹೇಳಕ್ ಆಗಲ್ಲ ಇಷ್ಟೊತ್ತೆ ಆಗುತ್ತೆ ಅಷ್ಟೊತ್ತೆ ಆಗುತ್ತೆ ಅಂತ. ಫೋಟೋಗ್ರಾಫರ್ಗಂತೂ ಒಂದ್ ಟಾಸ್ಕೇ ಆಗಿತ್ತು. ಈಗ ನಿಂತ್ಕೊಳ್ಳಿ, ಹಾಗ್ ನಿಂತ್ಕೊಳ್ಳಿ, ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳ್ತಾನೆ ಇದ್ರು. ಆ ಚಿಕ್ಕ ಮಗು ಮಾಡೋ ಅಷ್ಟು ಈ ದೊಡ್ಡವ್ರಿಗೆ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಗಡಿಬಿಡಿ ಆಗ್ಬಿಡುತ್ತೆ. ಅವ್ರಿಗೆ ಹೇಳ್ತಾ ಇದ್ರೆ ಪಾಪ ಅವ್ರಿಗೇನೋ ಒಂಥರ ಗಾಬರಿ ಆಗ್ತಾ ಇತ್ತು ಅನ್ಸುತ್ತೆ. ಹೇಗಾಗೋ ಇಟ್ಕೊಂಡು ಕೊನೆಗೆಲ್ಲ ಒಂದ್ ಕಡೆ ನಿಂತ್ಕೊಂಡು ನೀಟಾಗಿ ತೆಗೆಸ್ಕೊಂಡ್ರು. ನಾನ್ ಬ್ರೈಡ್ಸ್ದು ಅಷ್ಟೇ ಮೆಹಂದಿ ತುಂಬಾ ಚೆನ್ನಾಗ್ ಬಂದಿತ್ತು. ಫೋಟೋದವ್ರಿಗೆ ನಾವೇ ಸ್ವಲ್ಪ ಟೈಮ್ ಕೊಟ್ಟಿದ್ವಿ, ಯಾಕಂದ್ರೆ ಫ್ರಂಟ್ ಹ್ಯಾಂಡ್ ಇಬ್ರು ಹಾಕಿರೋದ್ರಿಂದ ಅದು ಬೇಗ ಒಣಗ್ಲಿ ಅಂತ ಸ್ವಲ್ಪ ಟೈಮ್ ಕೊಟ್ಟಿದ್ವಿ. ಅವ್ರ ಅಷ್ಟೊತ್ತಿಗೆ ಫೋಟೋ ಎಲ್ಲ ತಕೊಂಡು ನೆಕ್ಸ್ಟ್ ಅದು ಒಣಗಾದ್ಮೇಲೆ ನಾವು ಬ್ಯಾಕ್ ಹ್ಯಾಂಡ್ ಹಾಕಕ್ ಶುರು ಮಾಡಿದ್ವಿ. ಬ್ಯಾಕ್ ಹ್ಯಾಂಡ್ಗೂ ಅಷ್ಟೇ ಒಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಬ್ಯಾಕ್ ಹ್ಯಾಂಡ್ ಅಷ್ಟೇ ತುಂಬಾ ಚೆನ್ನಾಗ್ ಬಂತು. ನಾವು ಪ್ರತಿ ಸರಿ ಹೋದಾಗ್ಲೂ ಗೊತ್ತಿಲ್ದೇವ್ರ ಮನೆಗೆ ಹೋಗ್ತಾ ಇದ್ವಿ, ಮೆಹಂದಿ ಹಾಕ್ಬಿಟ್ಟು ಬರ್ತಾ ಇದ್ವಿ. ಬಟ್ ಈ ಸಲ ಹೋಗಿದ್ದು ನಮಗ್ ಗೊತ್ತಿರೋರ್ ಮನೆನೆ, ಅಂದ್ರೆ ನನ್ ಫ್ರೆಂಡ್ ವಿಶಾಲಾಕ್ಷಿ ಅಂತ, ಅವಳೇ ನಮ್ಗೆ ಆರ್ಡರ್ ಕೊಡ್ಸಿದ್ದು. ಥ್ಯಾಂಕ್ಸ್ ವಿಶಾಲು, ನಿನ್ಗೆ ತುಂಬಾ ಚೆನ್ನಾಗ್ ಬಂತು. ಅವ್ರಿಗೂ ಮನೆಯವರು ಅಷ್ಟೇನೆ ನಮ್ನೆಲ್ಲ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡಿದ್ರು. ಚೆನ್ನಾಗಿತ್ತು. ನಮ್ಗೆ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮತ್ತೆ ಇದ್ಕಿದ್ ಬೇಳೆ ಸಾರು ಮಾಡಿದ್ರು. ಅದು ಅಷ್ಟೇನೆ, ಊಟನೂ ಚೆನ್ನಾಗಿತ್ತು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಹುಡುಗಿಗೆ ಕಾಲಿಗೆ ಮೆಹಂದಿ ಹಾಕಕ್ ಶುರು ಮಾಡ್ಕೊಂಡ್ವಿ. ಕಾಲ್ದು ಮೆಹಂದಿನೂ ಕೂಡ ತುಂಬಾ ಚೆನ್ನಾಗ್ ಬಂದಿತ್ತು. ಹಾಗೆ ನಾವು ಒಂದು ವಿಡಿಯೋ ಎಲ್ಲ ಕ್ಲಿಪ್ಪಿಂಗ್ ಎಲ್ಲ ತಗೊಂಡೆ ನಾನುವೆ. ಈ ಮೆಹಂದಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೂ ಯಾವ್ದಾದ್ರು ಫಂಕ್ಷನ್ಗೆ ಮೆಹಂದಿ ಹಾಕಿಸ್ಕೋಬೇಕು ಅಂತ ಅಂದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ರೀಸನಬಲ್ ಪ್ರೈಸ್ಗೆ ನಾವು ಹಾಕೊಡ್ತೀವಿ. ಮೆಹಂದಿ ಎಲ್ಲ ಹಾಕಿ ನಾವು ಹೊರಡೋಷ್ಟರಲ್ಲಿ ರಾತ್ರಿ 9 ಗಂಟೆ ಆಗೋಗಿತ್ತು. ತುಂಬಾ ತಲೆನೋವ್ತಾ ಇತ್ತು ಅಂತ ಎಲ್ರು ಒಂದೊಂದ್ ಲೋಟ ಕಾಫಿ ಕುಡಿಯೋಣ ಅನ್ಬಿಟ್ಟು ಹೋಟ್ಲಲ್ಲಿ ನಿಲ್ಸಿ ಕಾಫಿ ಕುಡ್ದಿ ಸರಿ ಅಂತ ಹೊರಟ್ವಿ ಅಲ್ಲಿಂದ. ನಾವು ಮನೆಗ್ ಬಂದ್ ತಲುಪೋಷ್ಟರಲ್ಲಿ ರಾತ್ರಿ 10 ಗಂಟೆ ಆಗೋಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.